ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ದರ್ಶನ್ ಯಾವುದೇ ಅತ್ತೆ ಮಾವನ ಮನೆಗೆ ಹೋಗಿರೋದು ಪರಪ್ಪನ ಅಗ್ರಹಾರಕ್ಕೆ ಅನ್ನೋ ಆಕ್ರೋಶದ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಿದ್ದ ಹಾಗೆ ರಾಜ್ಯ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡಿದೆ. ದರ್ಶನ್ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಿಬಿಟ್ಟಿದೆ. ಸ್ನೇಹಿತರೆ, ದರ್ಶನ್ ಮೋಜು ಮಸ್ತಿ ಮಾಡ್ತಿರೋ ಫೋಟೋಗಳು, ವಿಡಿಯೋ ಕಾಲ್ ಮಾಡಿರೋ ಸ್ಕ್ರೀನ್ಶಾಟ್ಗಳು, ಜೊತೆಗೆ ಸೆಲ್ನಲ್ಲಿ VIP ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಈಗ ಜಗಜ್ಜಾಹೀರ್ ಆಗ್ತಿದ್ದ ಹಾಗೆ, ಸ್ಫೋಟಕ ಸುದ್ದಿಗಳು ಹೊರಬೀಳ್ತಿದ್ದ ಹಾಗೆ ಸಿದ್ದರಾಮಯ್ಯ ಕೂಡ ಕೆಂಡಾಮಂಡಲರಾಗಿಬಿಟ್ಟಿದ್ದಾರೆ. ಸದ್ಯ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಕಡೆ ಮೂಡ ಹಗರಣ, ವಾಲ್ಮೀಕಿ ಹಗರಣಗಳಿಂದ ಮುಖಭಂಗಕ್ಕೀಡಾಗಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಕೂಡ ಇದ್ದಾರೆ. ಈ ನಡುವೆ ಜೈಲಿನಲ್ಲಿ ಸಿಗ್ತಾ ಇರೋ ರಾಜಮರ್ಯಾದೆಯ ಆರೋಪಗಳು ಸಿದ್ದರಾಮಯ್ಯ ಸರ್ಕಾರವನ್ನು ನಿದ್ದೆಗೆಡಿಸಿದೆ. ವೈರಲ್ ಆಗಿರೋ ಫೋಟೋಗಳು ಕೂಡ ಈಗಾಗಲೇ ಸಿದ್ದರಾಮಯ್ಯನವರ ಕೈ ತಲುಪಿದ್ದು, ಈ ನಿಟ್ಟಿನಲ್ಲಿ ಸಿದ್ದು ಸದ್ಯ ನಿಗಿ ಕೆಂಡವಾಗಿ ಬಿಟ್ಟಿದ್ದಾರೆ. ಜೈಲಿನಲ್ಲಿರ್ತಕ್ಕಂಥ ವಾಸ್ತವ್ಯದ ರೀತಿ ನೀತಿಗಳು, ಜೊತೆಗೆ ಅಲ್ಲಿನ ಟ್ರೀಟ್ಮೆಂಟ್, ಜೊತೆಗೆ ಈಗ ವೈರಲ್ ಆಗಿರೋ ಫೋಟೋ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದು, ಜೈಲಿನ ಸಿಬ್ಬಂದಿಗಳಿಗೂ ಕೂಡ ತಾಕೀತು ಮಾಡಿದ್ದಾರೆ. ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇರೋ ಐಷಾರಾಮಿ ಸೌಲಭ್ಯವನ್ನು ನೀಡ್ತಾ ಇದ್ದಂಥ 7 ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಇದೀಗ ದರ್ಶನ್ ಸೇರಿದಂತೆ ಇತರ ಕೈದಿಗಳನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಯೋಚನೆಯಲ್ಲಿ ಸರ್ಕಾರವೂ ಕೂಡ ಇದೆ. ಈಗಾಗಲೇ ಸಿದ್ದರಾಮಯ್ಯ ಎಲ್ಲರನ್ನೂ ಕೂಡ ಇತರ ಜೈಲುಗಳಿಗೆ ಶಿಫ್ಟ್ ಮಾಡಲೇಬೇಕು ಅನ್ನೋ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಮುಂದಾಗಿ ಬಿಟ್ಟಿದ್ದಾರೆ. ರೌಡಿ ಶೀಟರ್ ಗೆಳೆಯರನ್ನು ಬಿಟ್ಟು ಇದೀಗ ಮತ್ತೊಂದು ಜೈಲಿಗೆ ದರ್ಶನ್ ಸ್ಥಳಾಂತರಗೊಳ್ಳಬೇಕಾಗಿದೆ. ಜೊತೆಗೆ ಈ ಕರ್ತವ್ಯ ಲೋಪಗಳನ್ನು ಮಾಡಿದಂಥ ಎಸಗಿರೋ ಎಲ್ಲರ ವಿರುದ್ಧವೂ ಕೂಡ ಹದ್ದಿನ ಕಣ್ಣನ್ನಿಟ್ಟಿದ್ದು, ಅವರ ವಿರುದ್ಧವೂ ಕೂಡ ಕ್ರಮವನ್ನು ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಸ್ನೇಹಿತರೆ, ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಭದ್ರತೆಯ ಕುರಿತಾದಂಥ ವರದಿಯನ್ನು ಕೂಡ ಈಗಾಗಲೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಂದು ಕಡೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ರೌಡಿ ನಾಗ, ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಅಥವಾ ಅವ್ರ ಜೊತೆಗಿದ್ದಂಥ ಕುಳ್ಳಾಸಿನ ಅವ್ರ ಟ್ರ್ಯಾಕ್ ರೆಕಾರ್ಡನ್ನು ಕೇಳಿದಾಗ ನೀವೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಈಗಾಗಲೇ ಸಿದ್ದಾಪುರದ ಮಹೇಶನ ಪ್ರಾಣವನ್ನು ತೆಗೆದು ಜೈಲು ಪಾಲಾಗಿದ್ದಂಥ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಉಭಯ ಕುಶಲೋಪರಿಯನ್ನು ಮಾಡ್ತಾ ಇದ್ದಂಥ ದರ್ಶನ್ ಅವರು ಈಗ ಸದ್ಯ ಅವರ ಫೋಟೋಗಳು ವೈರಲ್ ಆಗ್ತಿದ್ದ ಹಾಗೆ ಈಗ ಎಲ್ಲ ರೀತಿಯಾದಂಥ ಜೈಲಿನ ಅಧಿಕಾರಿಗಳು, ಜೊತೆಗೆ ಸರ್ಕಾರ ಕೂಡ ಅಲರ್ಟ್ ಆಗಿಬಿಟ್ಟಿದೆ. ದರ್ಶನ್ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು ನೆತ್ತರು ಹರಿಸಿದ ಕಲೆ ಮೆತ್ತಿಕೊಂಡವರ ಜೊತೆ. ಹಾಗಾಗಿ ಇಂತಹ ಸೌಲಭ್ಯಗಳು, ಚೇರ್ ಹಾಕಿ ಟೇಬಲ್ ಹಾಕಿ ಕೂರಿಸಿ ಮಾತನಾಡುವ ಐಷಾರಾಮಿ ಸೌಲಭ್ಯಗಳು, ಅರಮನೆಯ ವೈಭವೋಪೇತ ಎಲ್ಲವೂ ಕೂಡ ಜೈಲಿನಲ್ಲಿ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದ್ದು, ಈ ನಿಟ್ಟಿನಲ್ಲಿ ಮುಂದಿನ ಕ್ರಮಕ್ಕೂ ಕೂಡ ಸರ್ಕಾರ ಮುಂದಾಗಿರೋದು. ಇನ್ನೊಂದು ಕಡೆ ಈ ಕುಳ್ಳ ಸೀನಾನ ಬಗ್ಗೆಯೂ ಕೂಡ ಬಹಳಷ್ಟು ಕಂಪ್ಲೇಂಟ್ಸ್ಗಳು ಈಗಾಗಲೇ ಇದೆ. ಸದ್ಯ ಈಗ DGP ಆಗಿರ್ತಕ್ಕಂಥ DIG ಆಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿಯವರು ಜೈಲನ್ನ ಭೇಟಿ ಮಾಡಿದ್ದು, ಈಗ ದರ್ಶನ್ನ ಮೀಟ್ ಆದಂಥ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ದರ್ಶನ್ ಇವರಿಬ್ಬರನ್ನೂ ಕೂಡ ಮುಖಾಮುಖಿಯಾಗಿ ಕೂರಿಸಿ, ನೀವು ಯಾವಾಗ ಭೇಟಿಯಾಗಿದ್ರಿ, ಎಲ್ಲೆಲ್ಲಿ ಭೇಟಿಯಾಗಿದ್ರಿ, ಏನಕ್ಕೆ ಭೇಟಿಯಾಗಿದ್ರಿ, ಏನೆಲ್ಲ ಚರ್ಚೆ ಇತ್ತು, ನಿಮಗೆ ಏನೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು, ಜೊತೆಗೆ ನೀವು ಕುತ್ತಲ್ಲಿಗೆ ತಂದು ಕೊಟ್ಟವರು ಯಾರು, ಇದಕ್ಕೆ ಕುಮ್ಮಕ್ಕು ನೀಡಿದ ಪೊಲೀಸ್ ಅಧಿಕಾರಿಗಳು ಯಾರು, ಜೈಲಿನ ಸಿಬ್ಬಂದಿಗಳು ಯಾರು, ಎಲ್ಲವನ್ನೂ ಕೂಡ ಈಗ DIG ಆಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿಯವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಇದೇ ನಾಗ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಇಬ್ಬರನ್ನೂ ಕೂಡ ಕೂರಿಸಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ವಿಷಯಗಳನ್ನು ಕೂಡ, ವಿವರಣೆಗಳನ್ನು ಕೂಡ ಪಡಿತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ತುಂಬ ಎಚ್ಚೆತ್ತುಕೊಂಡಿದೆ. ಜೊತೆಗೆ ಇದೇ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಬೇರೆ ಬೇರೆ ಜೈಲುಗಳಿಗೂ ಕೂಡ ಈಗಾಗಲೇ ರವಾನೆ ಮಾಡೋ ಎಲ್ಲ ಥರದ ಯೋಚನೆಗಳನ್ನು ಕೂಡ ಮಾಡ್ತಾ ಇದೆ. ಸ್ನೇಹಿತರೆ, ಒಂದು ಕಡೆ ಈಗಾಗಲೇ 4 ಜನ ಆರೋಪಿಗಳು ತುಮಕೂರಿನ ಜೈಲಿನಲ್ಲಿದ್ದಾರೆ. ಇನ್ನು ಈ ಪರಪ್ಪನ ಅಗ್ರಹಾರದಲ್ಲಿದ್ದಂಥ ದರ್ಶನ್ ಮತ್ತು ಅವರ ಆಪ್ತ ಗೆಳೆಯರ ಬಳಗ ಇತ್ತಲ್ಲ, ಆ ಆರೋಪಿಗಳ ಬಳಗವನ್ನು ಕೂಡ ಇನ್ನೊಂದು ಕಡೆ ಶಿಫ್ಟ್ ಮಾಡೋ ಯೋಚನೆಯಲ್ಲಿದ್ದಾರೆ. ಯಾಕೆಂದರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ದರ್ಶನ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು, ಎಲ್ಲ ಐಷಾರಾಮಿ ಲಕ್ಸುರಿ ಲೈಫ್ಗೆ ಬೇಕಾದಂಥ ಎಲ್ಲ ಥರದ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ಜೈಲಿನ ಸಿಬ್ಬಂದಿಗಳು, ಅಲ್ಲಿರ್ತಕ್ಕಂಥ
ಖೈದಿಗಳು ಎಲ್ಲರೂ ಕೂಡ ಸಿದ್ಧರಾಗಿಬಿಟ್ಟಿದ್ದಾರೆ. ಹಾಗಾಗಿ ಅವರು ತುಂಬ ಸುವ್ಯವಸ್ಥಿತ ಜಾಗದಲ್ಲಿ ಇದ್ದಾರೆ ಅನ್ನೋದು ಒಂದು ಕಡೆ ಕೇಳಿ ಬರ್ತಾ ಇರೋ ಆರೋಪ. ಅದಕ್ಕೆ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ಕ್ರಮಗಳ ಬಗ್ಗೆ ಎಲ್ಲ ರೀತಿಯಾದ ಚಿಂತನೆ ನಡೀತಾ ಇದೆ. ಹಾಗಾದರೆ ಯಾರೆಲ್ಲ ಅಧಿಕಾರಿಗಳು ಅಮಾನತು ಆದರು ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹೇಳಲೇಬೇಕು ನಾನು. ಜೈಲರ್ ಶರಣಬಸವ ಅಮೀನಗಡ ಅಂತ, ತಿಪ್ಪೇಸ್ವಾಮಿ, ಶ್ರೀಕಾಂತ್, ಪ್ರಭು ಎಸ್ ಕಂದೇವಾಲ್, ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ಜೊತೆಗೆ ಬಸಪ್ಪ ತೇಲಿ, ಒಟ್ಟು 7 ಜನರನ್ನು ಈಗ ಸಸ್ಪೆಂಡ್ ಮಾಡಲಾಗಿರೋದು. ಜೊತೆಗೆ ಆ ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಹೊರಗಡೆ ಜಾಮರ್ ಒಳಗೆ ಹಾಕಿರೋದ್ರಿಂದ ಪೊಲೀಸ್ ಒಳಗಿರ್ತಕ್ಕಂಥವ್ರಿಗೆ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಾಗಿ ನೆಟ್ವರ್ಕ್ ಸಿಗೋದಿಲ್ಲ ಅನ್ನೋ ಒಂದು ಮಾತು ಇದೆ. ಆ ಥರದ ಒಂದು ವ್ಯವಸ್ಥೆಯನ್ನು ಕೂಡ ಕರ್ತವ್ಯ ಲೋಪಗಳಾಗದಂತೆ, ಜೊತೆಗೆ ಭದ್ರತಾ ವಿಚಾರದಲ್ಲಿ ತುಂಬ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಎಲ್ಲವನ್ನೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟೆಕ್ನಿಕಲಿ ಅಲ್ಲಿ ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆದರೆ ಪರಪ್ಪನ ಅಗ್ರಹಾರದ ಹೊರಗೆ ಇದೇ ಜಾಮರ್ನಿಂದ ಫೋನ್ಗಳು ಬರೋದಿಲ್ಲ, ಕಾಲ್ಗಳು ಸರಿಯಾಗಿ ಸಿಗೋದಿಲ್ಲ, ನೆಟ್ವರ್ಕ್ ಸಿಗೋದಿಲ್ಲ. ಹಾಗಾದರೆ ಇಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಅವ್ರಿಗೆ ಬೇಕಾದ ಹಾಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಅವರು ಇರ್ಬೋದು. ಹೊರಗಿರ್ತಕ್ಕಂಥ ಜನರು ನೆಟ್ವರ್ಕ್ ಇಲ್ಲದೆ ಪರಿತಪಿಸಬೇಕು, ಸರಿಯಾದಂಥ ಫೋನ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಖೈದಿಗಳಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯ ಅನ್ನೋ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇರೋದು ಈಗ ಸದ್ಯ. ಒಟ್ಟಾರೆಯಾಗಿ ದರ್ಶನ್ ಕೇಸ್ನಲ್ಲಿ ಮುಲಾಜಿಲ್ಲದೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಕರ್ನಾಟಕದ CM ಮುಂದಾಗಿರೋದು ನಾವೆಲ್ಲರೂ ಕೂಡ ಅದನ್ನು ವೆಲ್ಕಮ್ ಮಾಡೋ ವಿಷಯ. ಜೊತೆಗೆ ನಟ ದರ್ಶನ್ ಮತ್ತು 4 ಜನ ಟೀ ಕುಡಿತಾ ಆರಾಮಾಗಿರೋ ಫೋಟೋ, ಜೊತೆಗೆ ಅದ್ರ ಜೊತೆಗೆ DG ಆಗಿರ್ತಕ್ಕಂಥ ಮಾಲಿನಿ ಕುಮಾರ್ ಅವರು ಈಗ ಹೋಗಿ ಆ ಬಂದಿಖಾನೆಯಲ್ಲಿದ್ದಂಥ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತನಾಡಿಸಿ ಇದ್ರ ಬಗ್ಗೆ ತನಿಖೆಯನ್ನು ಶುರು ಮಾಡಿ ಏನೆಲ್ಲ ಇದರಿಂದ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ಬೋದು ಆ ನಿಟ್ಟಿನಲ್ಲಿ ಎಲ್ಲ ಥರದ ಪ್ರಯತ್ನಗಳನ್ನು ಈಗಾಗಲೇ ಸರ್ಕಾರದ ಕಡೆಯಿಂದಲೂ ಆಗ್ತಾಯಿದೆ. ಒಂದು ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ದರ್ಶನ್ಗೆ ಸೌಲಭ್ಯಗಳನ್ನು ನೀಡುವ ಬಗ್ಗೆ ನನಗೆ ಯಾರು ಒತ್ತಡವೂ ಕೂಡ ನನ್ನ ಹತ್ರ ಬಂದಿಲ್ಲ, ಯಾರು ಕೂಡ ನನ್ನ ಲೆವೆಲ್ಗೂ ಕೂಡ ಮುಟ್ಟೋದಕ್ಕೆ ಆಗೋದಿಲ್ಲ, ಯಾರ ಒತ್ತಡಕ್ಕೂ ಕೂಡ ನಾವು ಮಣಿಯೋದಿಲ್ಲ, ಮುಂದೆ ಈ ರೀತಿ ಆಗದಂತೆ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಸರ್ಕಾರವೂ ಕೂಡ ಅಲರ್ಟ್ ಆಗಿರೋದ್ರಿಂದ, ಜೊತೆಗೆ ಇದೆಲ್ಲ ವೈರಲ್ ಆಗ್ತಾ ಇರೋದ್ರಿಂದ ದರ್ಶನ್ ಮತ್ತೆ ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ. ಇನ್ನೊಂದು ಕಡೆ ಅವ್ರ ಬೇಲ್ಗೂ ಕೂಡ ಇದು ಎಫೆಕ್ಟ್ ಆಗೋ ಎಲ್ಲ ಥರದ ಸಾಧ್ಯತೆಗಳು ಕೂಡ ಕಾಣಸಿಗ್ತಾ ಇರೋದು. ಒಂದು ಕಡೆ ಯಾವಾಗೇ ಆಗಲಿ ಕೋರ್ಟ್ನಲ್ಲಿ ಇವೆಲ್ಲವುಗಳನ್ನು ಪರಿಗಣಿಸಿ, ಜೊತೆಗೆ ಅವರು ಎಷ್ಟು ಸನ್ನಡತೆಯಾಗಿದ್ದರು, ಜೊತೆಗೆ ಜೈಲಿನೊಳಗೆ ಹೇಗಿದ್ದರು ಅನ್ನೋ ಒಂದಿಷ್ಟು ಆಧಾರಗಳನ್ನು ಇಟ್ಕೊಂಡೇ ಅವರಿಗೆ ಬೇಲನ್ನು ಕೊಡ್ತಾರೆ. ಒಂದು ಕಡೆ ದೊಡ್ಡ ಮಟ್ಟದ ಕೃತ್ಯದ ಅಡಿಯಲ್ಲಿ ಅವರೀಗ ಜೈಲು ಪಾಲಾಗಿರೋದು, ಆರೋಪಿಯಾಗಿರೋದು, ವಿಚಾರಣೆ ದಿನ ಕೈದಿಯಾಗಿ ಆರೋಪಗಳನ್ನು ಎದುರಿಸ್ತಾ ಇರೋದು. ಇನ್ನು ಈ ವಿಷಯಗಳಿಂದ ಅವರಿಗೆ ಮತ್ತೊಮ್ಮೆ ಬೇಲ್ ಸಿಗದಂತೆ ಮುಂದೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇದು ಬೇಕಾಗಿರಲಿಲ್ಲ ದರ್ಶನ್ರವ್ರಿಗೆ, ಏನೋ ಮಾಡಲಿಕ್ಕೆ ಹೋಗಿ ಮತ್ತೆ ಇನ್ನೇನೋ ಮಾಡಿಕೊಳ್ಳುವಂಥ ಪರಿಸ್ಥಿತಿ. ಒಟ್ಟಾರೆಯಾಗಿ ದರ್ಶನ್ ಅವ್ರಿಗೆ ಇನ್ನು ಕೆಲವೇ ದಿನಗಳು ಚಾರ್ಜ್ ಶೀಟ್ ಬಂದ ನಂತರ ಚಾರ್ಜ್ ಶೀಟ್ನ ಆಧಾರದ ಮೇಲೆ ಬೇಲ್ಗೆ ಅಪ್ಲೈ ಮಾಡಿ ಜಾಮೀನನ್ನು ತೆಗೆದುಕೊಂಡು ಹೊರಗೆ ಬರುವ ಯೋಚನೆಯಲ್ಲಿದ್ದರು. ಇದೀಗ ಈ ಫೋಟೋ, ವಿಡಿಯೋ ಕಾಲ್ ಎಲ್ಲವೂ ಕೂಡ ಅವರಿಗೆ ಉರುಳಾಗುವ ಸಾಧ್ಯತೆಗಳು ಕಾಣಸಿಗ್ತಾ ಇರೋದು. ಸ್ನೇಹಿತರೆ, ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.